ನಮಸ್ತೆ ವೀಕ್ಷಕರೇ, ಶಿಲ್ಪಶ್ರೀ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಶಿಲ್ಪಾ ಸಂತೋಷ್. ಇವತ್ತು ನಾನು ನಿಮಗೊಂದು 2 ಸ್ಟೆಪ್ಸಲ್ಲಿ ಮಾಡ್ಕೋಬೋದಾದಂಥ ಕ್ರೋಶಾ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಜೊತೆಗೆ ಬೀಡ್ಸ್ಗಳನ್ನ ಯೂಸ್ ಮಾಡಿಕೊಂಡು ಒಂದು ಗ್ರ್ಯಾಂಡ್ ಲುಕ್ ಕೊಡೋದು ಹೇಗೆ ಅನ್ನೋದನ್ನು ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಬೇಕಾಗಿರುವ ಮೆಟೀರಿಯಲ್ಸ್, ನಾನಿಲ್ಲಿ 6 ಎಳೆ ದಾರಾನ ಸುತ್ತಿಡ್ಕೊಂಡಿದ್ದೀನಿ. ಹಾಗೆಯೇ ಜರಿ ದಾರ ಬೇಕು ಮತ್ತು ಮೆಟಲ್ ಬೀಡ್ಸ್, ಮೀಡಿಯಮ್ ಸೈಜ್ದು ಗೋಲ್ಡ್ ಕಲರ್ ಮೆಟಲ್ ಬೀಡ್ಸ್ನ ತೊಗೊಂಡಿದ್ದೀನಿ. ಹಾಗೆಯೇ ದೊಡ್ಡ ಬೀಡ್ಸ್, ಫ್ಲವರ್ ಕಟ್ಟಿಂಗ್ ಬೀಡ್ಸ್ನ ತೊಗೊಂಡಿದ್ದೀನಿ. ನೀವು ಯಾವುದಾದ್ರೂ ಬೀಡ್ಸ್ನ ಯೂಸ್ ಮಾಡ್ಬೋದು. 3 ಕಲರ್ ಸಿಲ್ಕ್ ಥ್ರೆಡ್ ಕುಚ್ಚು ಕಟ್ಕೊಳ್ಳೋದಕ್ಕೆ, ಮತ್ತು ಕತ್ರಿ, ದೊಡ್ಡ ಕಣಿನ ಸೂಜಿ ಕುಚ್ಚು ಕಟ್ಕೊಳ್ಳೋದಕ್ಕೆ, ಹಾಗೆಯೇ ಕ್ರೋಶಾ ನೀಡಲ್ ನಂಬರ್ 11, 10 ಕೂಡ ಯೂಸ್ ಮಾಡ್ಕೋಬೋದು. 10, 11, 12 ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ಇವಾಗ ಡಿಸೈನ್ ಶುರು ಮಾಡೋಣ ಬನ್ನಿ. ನೋಡಿ, ಸೀರೆ ಮೇಲ್ಭಾಗನ ನಮ್ಮ ಕಡೆಗೆ ತಿರುಗಿಸಿ ಇಟ್ಕೋಬೇಕು. ಇದು ಸೀರೆ ಹಿಂಭಾಗ. ನಾವು ಸೀರೆ ಹಿಂಭಾಗದಿಂದ ಡಿಸೈನ್ನ ಮಾಡೋಕ್ಕಾಗಲ್ಲ. ಈ ಸೀರೆ ಮೇಲ್ಭಾಗದಿಂದ ನಾವು ಡಿಸೈನ್ನ ಸ್ಟಾರ್ಟ್ ಮಾಡಬೇಕು. ಸೀರೆ ಹಿಂಭಾಗ ಮತ್ತು ಮೇಲ್ಭಾಗ ಕರೆಕ್ಟಾಗಿ ನೋಡಿ ಇಟ್ಕೋಬೇಕು ಡಿಸೈನ್ ಮಾಡೋದಕ್ಕೆ. ಸೀರೆ ಮೇಲ್ಭಾಗನ ನಮ್ಮ ಕಡೆಗೆ ತಿರುಗಿಸಿಟ್ಕೊಂಡು ರೈಟ್ ಸೈಡಿಂದ ಡಿಸೈನ್ನ ಸ್ಟಾರ್ಟ್ ಮಾಡಬೇಕು. ಓಕೆ, ಮೊದಲಿಗೆ ದಾರಾನ ಸೀರೆಗೆ ನಾವು ಲಾಕ್ ಮಾಡ್ಕೊಳ್ಬೇಕು. ಓಕೆನಾ? ಸೊ ದಾರ ಏನು ನಾವು ತಗೊಳ್ತೀವಲ್ಲ ಅದನ್ನು ಮೊದಲು ಲಾಕ್ ಮಾಡ್ಕೋಬೇಕು. ಲೆಫ್ಟ್ ಹ್ಯಾಂಡಿಂದ ದಾರ ಬ್ಯಾಲೆನ್ಸ್ ಮಾಡಬೇಕು. ನಾನು ದಾರದ ತುದಿಗೆ ಇಲ್ಲಿ ಗಂಟು ಹಾಕ್ಕೊಂಡಿಲ್ಲ. ನಾವು ಡೈರೆಕ್ಟಾಗಿ ಸೀರೆಗೆ ಲಾಕ್ ಮಾಡುವಾಗಲೇ ಗಂಟು ಹಾಕ್ಕೊಳ್ಳೋಣ ಅಂತ ನಾನು ಹಾಕಿಲ್ಲ. ನೋಡಿ, ಲೆಫ್ಟ್ ಹ್ಯಾಂಡಿಂದ ದಾರನ ಬ್ಯಾಲೆನ್ಸ್ ಮಾಡಿಕೊಂಡು ಸೀರೆ ಮೇಲ್ಭಾಗದಿಂದ ನೀಡಲ್ನ ತಗೊಂಡು ಸೀರೆ ಮೇಲ್ಭಾಗದಿಂದ ನೀಡಲ್ನ ಚುಚ್ಚಿ ಕೆಳಭಾಗದಿಂದ ದಾರಾನ ಮೇಲಕ್ಕೆ ಎತ್ಕೋಬೇಕು. ಸೀರೆ ಮೇಲ್ಭಾಗದಿಂದ ನೀಡಲ್ನ ತಗೊಂಡು ಕೆಳಗಡೆಯಿಂದ ದಾರಾನ ಮೇಲಕ್ಕೆ ಎತ್ಕೋಬೇಕು. ಈ ರೀತಿ ನಾವು ದಾರಾನ ಸೀರೆಗೆ ಲಾಕ್ ಮಾಡ್ಕೋಬೇಕು. ಅಂದರೆ ನಾವು ದಾರದ ತುದಿಗೆ ಒಂದು 2-3 ಗಂಟು ಹಾಕ್ಕೊಂಡು ಈ ರೀತಿ ಕೂಡ ಲಾಕ್ ಮಾಡ್ಬೋದು. ಎಡ್ಜಿ ಕೂರುತ್ತೆ ಅದು. ಬಟ್ ಈ ರೀತಿ ಮಾಡಿಕೊಂಡ್ರೆ ನಿಮಗೆ ತುಂಬ ಟೈಟಾಗಿ ಕುತ್ಕೊಳ್ಳುತ್ತೆ, ಬಿಚ್ಚೋಗೋ ಚಾನ್ಸಸ್ ಇರೋದೇ ಇಲ್ಲ. ನೋಡಿ, ಪೂರ್ತಿ ದಾರ ಮೇಲಕ್ಕೆ ಎತ್ಕೊಂಡು ಒಂದು 2-3 ಗಂಟುಗಳನ್ನ ಹಾಕ್ಕೊಂಡ್ರೆ ಟೈಟಾಗಿ, ಆವಾಗ ನಿಮಗೆ ದಾರ ಬಿಚ್ಚೋಗೋ ಚಾನ್ಸಸ್ ಇರೋದಿಲ್ಲ. ಕೊನೆಗೆ ನೀವು ಸ್ವಲ್ಪ ಎಡ್ಜ್ವರೆಗೂ ಕಟ್ ಮಾಡಿಕೊಂಡು ಅಲ್ಲಿ ಸ್ವಲ್ಪ ಗ್ಲೂ ಹಾಕಿ ಅಂಟಿಸ್ಕೊಂಡ್ಬಿಟ್ರೆ ಫಿನಿಶಿಂಗ್ ಸರಿಯಾಗಿ ಬರುತ್ತೆ. ಡಿಸೈನ್ ಎಲ್ಲ ಕಂಪ್ಲೀಟ್ ಆದಮೇಲೆ ನೋಡಿ, ಈ ರೀತಿ ನಾಟ್ ಹಾಕ್ಕೊಂಡಿದ್ದಾದಮೇಲೆ ನಾವು ನೆಕ್ಸ್ಟು ದಾರಾನ ಲೆಫ್ಟ್ ಹ್ಯಾಂಡಿಂದ ಬ್ಯಾಲೆನ್ಸ್ ಮಾಡಿಕೊಂಡು ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಲೆಫ್ಟ್ ಹ್ಯಾಂಡಿಂದ ದಾರ ಬ್ಯಾಲೆನ್ಸ್ ಮಾಡ್ಕೋಬೇಕು. ದಾರ ಟೈಟಾಗಿದ್ರೇ ನಿಮಗೆ ಡಿಸೈನ್ ಮಾಡೋದಕ್ಕಾಗೋದು. ನೋಡಿ, ಇವಾಗ ನಾವು ಗಂಟು ಹಾಕಿದ್ದೀವಲ್ಲ ಅದ್ರ ಪಕ್ಕಕ್ಕೆ ಒಂದು ಲಾಕ್ ಮಾಡ್ಕೊಂಬಿಡೋಣ. ನೋಡಿ, ದಾರಾನ ಈ ರೀತಿ ಲಾಕ್ ಮಾಡಿಬಿಟ್ಟು ನೆಕ್ಸ್ಟು ನಾವು ದಾರ ಸ್ವಲ್ಪ ಮೇಲಕ್ಕೆತ್ತಿ ನಾವು ದಪ್ಪ ಬೀಡ್ ಏನು ತಗೊಂಡಿರ್ತೀವಲ್ಲ ಆ ಬೀಡನ್ನ ಇಲ್ಲಿ ಆ್ಯಡ್ ಮಾಡಬೇಕು. ನೀವು ಇದೇ ಥರ ಬೀಡನ್ನ ಯೂಸ್ ಮಾಡಬೇಕಂತಿಲ್ಲ, ದಪ್ಪ ಬೀಡ್ ಯಾವುದಾದ್ರೂ ಯೂಸ್ ಮಾಡ್ಬೋದು ನಿಮ್ಮ ಹತ್ರ ಇರೋ ಅಂಥದ್ದು. ಮೊದಲಿಗೆ ಬೀಡನ್ನ ಆ್ಯಡ್ ಮಾಡಿದ್ಮೇಲೆ ಲಾಕ್ ಮಾಡಬೇಕು. ಲಾಕ್ ಮಾಡಿ ಎಲ್ಲಿಗೆ ಬರುತ್ತೆ ಸೀರೆಗೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಬೇಕು. ಲಾಕ್ ಮಾಡಿದ್ದಾದಮೇಲೆ 4 ಚೈನ್ಸ್ ಹಾಕಬೇಕು. ನೆಕ್ಸ್ಟು 1, 2, 3, 4 ಚೈನ್ಸ್. ನೆಕ್ಸ್ಟ್ ಸೀರೆಗೆ ಲಾಕ್ ಆದಮೇಲೆ ಅಗೇನ್ 4 ಚೈನ್ಸ್. 1, 2, 3, 4 ಚೈನ್ಸ್. ನೆಕ್ಸ್ಟ್ ಸೀರೆಗೆ ಲಾಕ್. ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸರಿಯಾಗಿ ಲಾಕ್ ಮಾಡಬೇಕು. ನೆಕ್ಸ್ಟ್ ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡಬೇಕು. ದಪ್ಪ ಬೀಡ್ ಏನು ತಗೊಂಡಿದ್ದೀವಲ್ಲ ಅದನ್ನು ಆ್ಯಡ್ ಮಾಡಬೇಕು. ಬೀಡನ್ನ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಿ ನೆಕ್ಸ್ಟ್ ಸೀರೆಗೆ ಲಾಕ್ ಮಾಡಬೇಕು. ಸೀರೆಗೆ ಲಾಕ್ ಮಾಡಬೇಕು. ನೋಡಿ, ಈ ರೀತಿಯಾಗಿ ಬೀಡ್ ಹಾಕಬೇಕು. ನೆಕ್ಸ್ಟು 2 times 4 ಚೈನ್ ಗ್ಯಾಪ್ ಬರುತ್ತೆ. ನೆಕ್ಸ್ಟು ಒಂದು ಬೀಡ್. ನೆಕ್ಸ್ಟು ನಾವು 3 ಚೈನ್ಸ್ ಹಾಕಬೇಕು. 3 ಚೈನ್ಸ್. ಸೀರೆಗೆ ಲಾಕ್ ಆದಮೇಲೆ 5 ಚೈನ್ಸ್ ಹಾಕಬೇಕು. 1, 2, 3, 4, 5 ಚೈನ್ಸ್. ಸೀರೆಗೆ ಲಾಕ್. ನೆಕ್ಸ್ಟ್ 3 ಚೈನ್ಸ್. 1, 2, 3 ಚೈನ್ಸ್. ಸೀರೆಗೆ ಲಾಕ್. ನಾವು ಸೀರೆಗೆ ಲಾಕ್ ಮಾಡುವಾಗ ನಾವು ಲಾಕ್ ಮಾಡುವಾಗ ಕರೆಕ್ಟಾಗಿ ಲಾಕ್ ಮಾಡಬೇಕು. ರಿಂಕಲ್ಸ್ ಬರ್ದಿರೋ ರೀತಿಯಲ್ಲಿ ನೀಟಾಗಿ ಲಾಕ್ ಮಾಡಬೇಕು. ನೆಕ್ಸ್ಟು ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ಬೀಡನ್ನ ಲಾಕ್ ಮಾಡಿ ಸೀರೆಗೆ ಲಾಕ್ ಮಾಡಬೇಕು.
ನೆಕ್ಸ್ಟು ಅದಾದಮೇಲೆ 4 ಚೈನ್ಸ್, 2 ಸಾರಿ 2 ಟೈಮ್ಸ್ 4 ಚೈನ್ ಗ್ಯಾಪ್ ಬರುತ್ತೆ. ನೆಕ್ಸ್ಟು ಫಸ್ಟ್ 4 ಚೈನ್ ಗ್ಯಾಪ್ ಬಂದಮೇಲೆ ಸೀರೆಗೆ ಲಾಕ್ ಮಾಡಬೇಕು. ಲಾಕ್ ಮಾಡೋದಾದಮೇಲೆ ಮತ್ತೆ 4 ಚೈನ್ಸ್ ಹಾಕಬೇಕು. ನೀವು ಬೇಸ್ ಲಾಕ್ ಮಾಡುವಾಗ ಸರಿಯಾಗಿ ಎಲ್ಲಿಗೆ ಬರುತ್ತೆ ಅಂತ ನೋಡಿ ಲಾಕ್ ಮಾಡಿ, ಅಥವಾ ಸ್ವಲ್ಪ ಹಿಂದೆಗೆ ಲಾಕ್ ಮಾಡಿ, ಮುಂದೆಗಂತೂ ಲಾಕ್ ಮಾಡಬೇಡಿ, ರಿಂಕಲ್ಸ್ ಬಂದುಬಿಡುತ್ತೆ, ಆಮೇಲೆ ಡಿಸೈನ್ ಕಂಪ್ಲೀಟ್ ಹಾಳಾಗಿಬಿಡುತ್ತೆ. ನೆಕ್ಸ್ಟ್ ಇವಾಗ 2 ಟೈಮ್ಸ್ 4 ಚೈನ್ ಗ್ಯಾಪ್ ಆದಮೇಲೆ ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಬೀಡನ್ನ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಬೇಕು. ಲಾಕ್ ಮಾಡಿದಾದಮೇಲೆ ನೆಕ್ಸ್ಟು ಮತ್ತೆ 3 ಚೈನ್ಸ್ ಹಾಕಬೇಕು. 3 5 3 ಈ ರೀತಿಯಾಗಿ ಹಾಕ್ಕೋಬೇಕು. 3 ಚೈನ್ಸ್ ಲಾಕ್, ನೆಕ್ಸ್ಟ್ 5 ಚೈನ್ಸ್ ಲಾಕ್, ನೆಕ್ಸ್ಟ್ 3 ಚೈನ್ಸ್ ಲಾಕ್, ಈ ರೀತಿಯಾಗಿ ಬರುತ್ತೆ ನಿಮಗೆ. ಬೇಸ್ನ ತುಂಬಾ ನೋಡಿ ನೀಟಾಗಿ ಮಾಡ್ಕೊಳ್ಳಿ, ಅದೇ ನಿಮಗೆ ಇಂಪಾರ್ಟೆಂಟು. ಆಮೇಲೆ ನೀವು ಡಿಸೈನ್ ಹೆಂಗೆ ಮಾಡ್ತೀರಾ ಅನ್ನೋದು ಬರೋದಿಲ್ಲ. ಸೊ ಬೇಸ್ನ ನೀವು ಎಷ್ಟು ನೀಟಾಗಿ ಮಾಡ್ಕೋತೀರಾ ಡಿಸೈನ್ ಅಷ್ಟು ನೀಟಾಗಿ ಕಾಣಿಸುತ್ತೆ. ಸೀರೆನಲ್ಲಿ ರಿಂಕಲ್ಸ್ ಬರ್ದಿರೋ ರೀತಿನಲ್ಲಿ ನೀಟಾಗಿ ಮಾಡ್ಕೋಬೇಕು. ನೀವು ಏನು ಎಲ್ಲಿಗೆ ಬರುತ್ತೆ ಅಂತ ನೋಡಿಬಿಟ್ಟು ಲಾಕ್ ಮಾಡುವಾಗ ಸ್ವಲ್ಪ ಮುಂದೆ ಹೋಗ್ಬೋದು. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು, ನೋಡಿ ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ 3 5 3 ಆದಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡಬೇಕು. ಮತ್ತು 2 ಟೈಮ್ಸ್ 4 ಚೈನ್ ಗ್ಯಾಪ್ ಬರುತ್ತೆ. 2 ಟೈಮ್ಸ್ ಬರಬೇಕು. 4 ಚೈನ್ಸ್ ಹಾಕಿದ್ಮೇಲೆ ಸೀರೆಗೆ ಲಾಕ್ ಮಾಡಬೇಕು, ಮತ್ತು 4 ಚೈನ್ಸ್ ಹಾಕಬೇಕು, ಮತ್ತು ಸೀರೆಗೆ ಲಾಕ್ ಮಾಡಬೇಕು, ಮತ್ತು ಒಂದು ಬೀಡನ್ನ ಆ್ಯಡ್ ಮಾಡಬೇಕು. ಬೀಡನ್ನ ಆ್ಯಡ್ ಮಾಡಬೇಕು. ಬೀಡನ್ನ ಪ್ರತಿ ಬಾರಿ ಆ್ಯಡ್ ಮಾಡಿದಾಗ ಬೀಡನ್ನ ಲಾಕ್ ಮಾಡಿನೇ ಸೀರೆಗೆ ಲಾಕ್ ಮಾಡಬೇಕು. ಕೆಲವೊಂದು ನಾವು ಏನು ನೋಡಿ ಮಾಡುವಂಥದ್ದು ತುಂಬ ಇರುತ್ತೆ, ಸ್ವಲ್ಪ ಅಬ್ಸರ್ವ್ ಮಾಡಿ ಮಾಡಬೇಕು. ಕೆಲವೊಂದು ಅದೆಲ್ಲ ತುಂಬಾ ಇಂಪಾರ್ಟೆಂಟು. ನೋಡಿ ಈ ರೀತಿಯಾಗಿ ನಿಮಗೆ ಬರುತ್ತೆ ಡಿಸೈನು. ಇದೇ ರೀತಿ ನಾವು ಸ್ಯಾರಿ ಪೂರ್ತಿ ಮಾಡ್ಕೋಬೇಕು. ನೋಡಿ ಇವಾಗ ಸ್ಟಾರ್ಟಿಂಗು ನಾವು ಒಂದು ಬಾರಿ ಗಂಟು ಹಾಕ್ಕೊಳ್ತೀವಲ್ಲ ದಾರನ, ಅದ್ರ ಪಕ್ಕ ಒಂದು ಲಾಕ್ ಮಾಡಿ ಬೀಡನ್ನ ಆ್ಯಡ್ ಮಾಡಬೇಕು. ನೆಕ್ಸ್ಟು 2 ಬಾರಿ 4 ಚೈನ್ಸ್, ಆಮೇಲೆ ಬೀಡ್, ನೆಕ್ಸ್ಟು 3 5 3 ಅಗೇನ್ ಒಂದು ಬೀಡ್, ನೆಕ್ಸ್ಟ್ 2 ಬಾರಿ 4 ಚೈನ್ಸ್, ಮತ್ತು ಒಂದು ಬೀಡ್, ನೆಕ್ಸ್ಟು 3 5 3 3 5 3 ಮತ್ತು ಒಂದು ಬೀಡ್, ನೆಕ್ಸ್ಟು 2 ಬಾರಿ 4 ಚೈನ್ಸ್ ಮತ್ತು ಬೀಡ್, ನೆಕ್ಸ್ಟ್ ನಿಮಗೆ 3 5 3 ಬೀಡ್. ಈ ರೀತಿಯಾಗಿ ಡಿಸೈನ್ ನಿಮಗೆ ಬರುತ್ತೆ. ಇದು ಫಸ್ಟ್ ಸ್ಟೆಪ್ಪು. ಇದನ್ನು ಕರೆಕ್ಟಾಗಿ ಒಂದು 2 ಬಾರಿ ನೀಟಾಗಿ ನೋಡಿಕೊಂಡು ಕಂಪ್ಲೀಟ್ ಮಾಡ್ಕೊಳ್ಳಿ. ನೋಡಿ ನನಗೆ ಎಂಡಿಂಗು ಸೇಮ್ ಕುಚ್ಚು ಕಟ್ಟೋದಕ್ಕೆ 2 4 ಚೈನ್ ಗ್ಯಾಪ್ ಬಂದು ಬೀಡನ್ನ ಆ್ಯಡ್ ಮಾಡಿದೆ ಸ್ಟಾರ್ಟಿಂಗ್ ಥರ, ಬಟ್ ಎಂಡಿಂಗ್ ಒಂದು ಬೀಡ್ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀನಿ, ಜಾಗ ಇತ್ತು ಅಂದ್ಬಿಟ್ಟು. ಅದೇ ರೀತಿಯಾಗಿ ಕಂಪ್ಲೀಟ್ ಮಾಡ್ಕೋಬೇಕು. ನಾವು ಸ್ಟಾರ್ಟಿಂಗ್ ಯಾವ ರೀತಿ ಫಿನಿಶಿಂಗ್ ಕೊಡ್ತೀವಿ, ಸ್ಟಾರ್ಟಿಂಗ್ ಬೀಡ್ ಆ್ಯಡ್ ಮಾಡಿ 2 4 ಚೈನ್ ಗ್ಯಾಪ್ ಕೊಟ್ಟಿದ್ದೀವಿ ಕುಚ್ಚು ಕಟ್ಟೋದಕ್ಕೆ, ಅದೇ ರೀತಿ ಎಂಡಿಂಗ್ ಬರೋ ಥರ ಮಾಡಿಕೊಂಡ್ರೆ ನಿಮಗೆ ತುಂಬ ಚೆನ್ನಾಗಿರುತ್ತೆ ಡಿಸೈನ್. ಸೊ ಸ್ಟಾರ್ಟಿಂಗ್ ಥರನೇ ಎಂಡಿಂಗ್ನ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು ನಾವು. ನೋಡಿ ಇವಾಗ ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ನ ನಾನು ಸೇಮ್ ಕಲರ್ ದಾರದಿಂದ ಡಿಸೈನ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಆರ್ಚ್ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲೂ ಕೂಡ ನಾನು ದಾರದ ತುದಿಗೆ ಗಂಟು ಹಾಕಿಲ್ಲ. ನೋಡಿ ಸ್ಟಾರ್ಟಿಂಗ್ 2 ಬಾರಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ, ಆ 2 ಗಂಟೆಗಳ ಮಧ್ಯ 2 ಲಾಕ್ ಮಧ್ಯ ನಾವು ಈ ದಾರನ ತಗೊಳ್ಬೇಕು. ನೀಡಲ್ನ ಹಾಕಿ ದಾರನ ಮೇಲಕ್ಕೆ ಎತ್ಕೊಂಡು ಸೇಮ್ ಫಸ್ಟ್ ಸ್ಟೆಪ್ ನಾವು ಯಾವ ರೀತಿ ಗಂಟು ಹಾಕ್ಕೊಂಡ್ವಿ ಅದೇ ರೀತಿ 1-2 ಗಂಟುಗಳನ್ನ ಹಾಕಬೇಕು, ಟೈಟಾಗಿ ಕಟ್ಕೋಬೇಕು. ಎರಡು ಬಾರಿ ಕಟ್ಕೊಂಡಿದ್ದಾದಮೇಲೆ ನಾವು ಬೀಡನ್ನ ಲಾಕ್, ಸ್ಟಾರ್ಟಿಂಗ್ ಏನು ಲಾಕ್ ಇದೆಯಲ್ಲ ಆ ಲಾಕ್ ಮೇಲೆ ಒಂದು ಲಾಕ್ ಮಾಡಬೇಕು. ಬೀಡ್ ಲಾಕ್ ಏನು ಸ್ಟಾರ್ಟಿಂಗ್ ಲಾಕ್ ಇದೆಯಲ್ಲ ಆ ಪಾಯಿಂಟಲ್ಲಿ ಅದ್ರ ಮೇಲ್ಗಡೆ ಒಂದು ಲಾಕ್ ಮಾಡಬೇಕು. ನೆಕ್ಸ್ಟು ಬೀಡ್ ಕೆಳಗಡೆಗೆ ನೋಡ್ಕೊಂಡು ಮಾಡ್ಕೋಬೇಕು ಎಷ್ಟು ಉದ್ದ ಬರುತ್ತೆ. 3 ಚೈನ್ಸ್ ಹಾಕಿದ್ರೆ ಬೀಡ್ ಕೆಳಗಡೆ, ಬೀಡ್ ಗ್ಯಾಪ್ ಏನಿದೆ ಅದ್ರ ಕೆಳಗಡೆ ಬರುತ್ತೆ. ಬೀಡ್ ಎಂಡಿಂಗ್ ಲಾಕ್ ಏನಿದೆ ಆ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ನೆಕ್ಸ್ಟು 4 ಚೈನ್ ಗ್ಯಾಪ್ ಕೆಳಗಡೆ 4 ಚೈನ್ಸ್ ಬರಬೇಕು. 4 ಚೈನ್ಸ್ ಲಾಕ್ ಎಲ್ಲಿದೆ ಆ ಲಾಕ್ ಮೇಲೆ ಲಾಕ್ ಮಾಡಬೇಕು. ನೆಕ್ಸ್ಟು 4 ಚೈನ್ ಕೆಳಗಡೆ ಮತ್ತೆ 4 ಚೈನ್ಸ್, ಮತ್ತೆ ಲಾಕ್ ಎಲ್ಲಿದೆ ಆ ಲಾಕ್ ಮೇಲೆ ಲಾಕ್.
ನೆಕ್ಸ್ಟು ಬೀಡ್ ಕೆಳಗಡೆಗೆ 3 ಚೈನ್ಸ್. ನಿಮಗೆ ಬೀಡ್ ಕೆಳಗಡೆ ಬೀಡ್ ಎಲ್ಲೆಲ್ಲಿ ಬರುತ್ತೆ ಅಲ್ಲೆಲ್ಲ 3 ಚೈನ್ಸ್ ಬರುತ್ತೆ. ಮತ್ತು 4 ಚೈನ್ ಗ್ಯಾಪ್ಸ್ ಎಲ್ಲೆಲ್ಲಿದೆ ಅಲ್ಲಿ 4 ಚೈನ್ಸೇ ಬರುತ್ತೆ ನೋಡಿ. ಇವಾಗ ಲಾಕ್ ಮೇಲೆ ಲಾಕ್ ಮಾಡಬೇಕು. ನೆಕ್ಸ್ಟ್ ನಾವು ಹಾರ್ಚ್ ಮಾಡ್ಕೋಬೇಕು. ಸೊ ಏನು 3 ಚೈನ್ ಗ್ಯಾಪ್ ಇದೆಯಲ್ಲ ಅದನ್ನು ನಾವು ಸ್ಕಿಪ್ ಮಾಡಬೇಕು. 5 ಚೈನ್ ಗ್ಯಾಪ್ ಒಳಗಡೆಗೆ ಕಂಬಗಳನ್ನ ಮಾಡ್ಕೋಬೇಕು. ಅಂದರೆ ಡಬಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ನೀಡಲ್ ಮೇಲೆ ಒಂದು ಬಾರಿ ದಾರ ಸುತ್ತಕೊಂಡು 5 ಚೈನ್ ಗ್ಯಾಪ್ ಒಳಗಡೆಯಿಂದ ದಾರ ಮೇಲಕ್ಕೆ ಎತ್ತಿ 2 ನೋಡ್ಕೊಳ್ಳಿ ನೀಟಾಗಿ ಕಂಬ ಡಬಲ್ ಕ್ರೋಶ ಮಾಡೋದು ಹೇಗೆ ಅಂತ. ನೀಡಲ್ ಮೇಲೆ ಒಂದು ಬಾರಿ ದಾರನ ಸುತ್ಕೊಳ್ಳಿ, 5 ಚೈನ್ ಗ್ಯಾಪ್ ಒಳಗಡೆ ದಾರ ಮೇಲೆ ಎತ್ಕೊಳ್ಳಿ, ಮೇಲೆ 2 ಮಾಡ್ಕೊಳ್ಳಿ. ಆ ರೀತಿ ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಮತ್ತು ನಾನಿಲ್ಲಿ 5 ಚೈನ್ ಗ್ಯಾಪ್ ಒಳಗಡೆಗೆ 14 ಕಂಬಗಳನ್ನ ಹಾಕ್ತಾಯಿದ್ದೀನಿ. 12ರಿಂದ 14 ಕಂಬಗಳನ್ನ ಹಾಕ್ಕೋಬೋದು. ನಾನಿಲ್ಲಿ ಒತ್ತೊತ್ತಿಗೆ ನೀಟಾಗಿ ಟೈಟಾಗಿ ಕೂರಿಸ್ಕೊಂಡು 14 ಕಂಬಗಳನ್ನ ಮಾಡ್ಕೊಳ್ತೀನಿ. ಸೊ ಸ್ಟಾರ್ಟಿಂಗ್ ನಾವು 7 ಕಂಬಗಳನ್ನ ಹಾಕ್ಕೋಬೇಕು. 7 ಕಂಬ ಹಾಕ್ಕೊಂಡಿದ್ದಾದಮೇಲೆ ನಾವು ಒಂದು ಬೀಡನ್ನ ಆ್ಯಡ್ ಮಾಡಬೇಕು. ಅದಕ್ಕೋಸ್ಕರ ನಾನಿಲ್ಲಿ 7 ಕಂಬಗಳನ್ನ ಹಾಕಿ ನೆಕ್ಸ್ಟು ಒಂದು ಮೆಟಲ್ ಬೀಡ್, ಮೀಡಿಯಮ್ ಸೈಜ್ದು ಮೆಟಲ್ ಬೀಡನ್ನ ತಗೊಂಡಿದ್ದೀವಲ್ಲ ಆ ಬೀಡನ್ನ ಆ್ಯಡ್ ಮಾಡ್ಕೊಂಬಿಡೋಣ. ಬೀಡನ್ನ ಆ್ಯಡ್ ಮಾಡಿ ನೆಕ್ಸ್ಟು ಮತ್ತೆ 7 ಕಂಬಗಳನ್ನ ಹಾಕ್ಕೋಬೇಕು. ಫಸ್ಟು ಸ್ಟಾರ್ಟಿಂಗ್ ರೈಟ್ ಸೈಡ್ 7 ಕಂಬಗಳು ಹಾಕಿ ಒಂದು ಬೀಡನ್ನ ಹಾಕಿ ನೆಕ್ಸ್ಟ್ ಲೆಫ್ಟ್ ಸೈಡ್ 7 ಕಂಬ ಹಾಕಬೇಕು. ಬೀಡನ್ನ ಆ್ಯಡ್ ಮಾಡಿ 7 ಕಂಬ ಹಾಕಿದ್ಮೇಲೆ ನೆಕ್ಸ್ಟ್ ಏನು 3 ಚೈನ್ ಗ್ಯಾಪ್ ಇದೆಯಲ್ಲ ಅದನ್ನು ಸ್ಕಿಪ್ ಮಾಡಿ ಬೀಡ್ ಸ್ಟಾರ್ಟಿಂಗಲ್ಲಿ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಬೀಡ್ ಕೆಳಗಡೆಗೆ 3 ಚೈನ್ಗಳನ್ನ ಹಾಕಬೇಕು. ನೀವು ಹಾರ್ಚ್ ಮಾಡುವಾಗ ನಾನಿಲ್ಲಿ 7 ಕಂಬ ಆದಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡಿದ್ದೀನಿ, ಒಂದು ಸಿಂಗಲ್ ಬೀಡ್ ಮಾತ್ರ ಆ್ಯಡ್ ಮಾಡಿದ್ದೀನಿ. ನೀವು ಒಂದು 3 ಬೀಡ್ಗಳನ್ನ ಕೂಡ ಆ್ಯಡ್ ಮಾಡ್ಕೋಬೋದು ನೋಡಿ. ಇವಾಗ 4 ಚೈನ್ ಗ್ಯಾಪ್ಸ್ ಕೆಳಗಡೆ 4 ಚೈನ್ಸ್ ಬರ್ತಾ ಇದೆ. ಮತ್ತು ನಮಗೆ ಎಲ್ಲಿ 4 ಚೈನ್ಸ್ ಬರುತ್ತೆ ಅಲ್ಲೆಲ್ಲ 4 ಚೈನ್ ಗ್ಯಾಪ್ ಕೆಳಗಡೆ 4 ಚೈನ್ಸ್ ಹಾಕಬೇಕು. ಮತ್ತು ಬೀಡ್ ಕೆಳಗಡೆ ಎಲ್ಲ 3 ಚೈನ್ಸ್ ಹಾಕಬೇಕು. ನೀವು ಉದ್ದ ಬೀಡ್ ಏನಾದರೂ ಯೂಸ್ ಮಾಡಿದ್ರೆ ಉದ್ದ ಬೀಡ್ ಕೆಳಗಡೆಗೆ 4 ಚೈನ್ಸ್ ಬರುತ್ತೆ, ಇಲ್ಲ 5 ಚೈನ್ಸ್ ಬರುತ್ತೆ. ನೋಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಲೆಂತ್ ಮಾಡ್ಕೊಳ್ಳಿ. ನಾನಿಲ್ಲಿ ರೌಂಡು ಸ್ಮಾಲ್ ಬೀಡ್ ಯೂಸ್ ಮಾಡಿರೋದ್ರಿಂದ ಆ ಬೀಡ್ ಕೆಳಗಡೆಗೆ 3 ಚೈನ್ಸ್ ಬಂದಿದೆ. ಸೊ ನಾನು 3 ಚೈನ್ಸ್ ಹಾಕ್ತಾಯಿದ್ದೀನಿ. ಸೊ ಇದೇ ವ್ಯತ್ಯಾಸ ನಿಮಗೆ. ನೀವು ಬೀಡ್ ಯಾವ್ದು ಯೂಸ್ ಮಾಡ್ತೀರಾ ಅದ್ರ ಕೆಳಗಡೆಗೆ ಎಷ್ಟು ಚೈನ್ ಇಡಿಸುತ್ತೆ ಅನ್ನೋದ್ರ ಮೇಲೆ ನೀವು ಚೈನ್ಸ್ನ ಹಾಕೋಬೇಕು. ಇನ್ನೆಲ್ಲದು ಒಂದೇ ರೀತಿನಲ್ಲಿರುತ್ತೆ ನೋಡಿ. ನೀವಿಲ್ಲಿ 12 ಕಂಬಗಳನ್ನ ಹಾಕಂಗಿದ್ರೆ 3 ಆದಮೇಲೆ ಒಂದೊಂದು ಬೀಡನ್ನ ಕೂಡ ಆ್ಯಡ್ ಮಾಡ್ಕೊಬೋದು. ನಾನಿಲ್ಲಿ 7 ಬೀಡ್ ಆದಮೇಲೆ 7 ಕಂಬಗಳಾದಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡಿದ್ದೀನಲ್ಲ. ನೀವು ಬೇಕಂದರೆ ಸ್ವಲ್ಪ ಜಾಸ್ತಿ ಬೀಡ್ಸ್ಗಳನ್ನ ಯೂಸ್ ಮಾಡ್ಕೋಬೋದು. ಬಟ್ ನನಗೆ ಸಿಂಪಲ್ಲಾಗಿ ರೀತಿಯಾಗಿರಲಿ, ಬೀಡ್ ಜಾಸ್ತಿ ಬೇಡ, ಹೆವಿ ಬೇಡ ಅಂದ್ಬಿಟ್ಟು ನಾನು ಇದನ್ನೇ ಮಾಡ್ಕೊಂಡಿದ್ದೀನಿ ಇಷ್ಟನ್ನೇ ನೋಡಿ. ಇದು ನಿಮಗೆ ಕಂಪ್ಲೀಟ್ ಈ ರೀತಿ ಬರುತ್ತೆ. ಈ ರೀತಿ ಆದಮೇಲೆ ನಾವು ಇದಕ್ಕೆ ಕುಚ್ಚುಗಳನ್ನ ಕಟ್ಕೋಬೇಕು. ನಾನಿಲ್ಲಿ ಡಬಲ್ ಕುಚ್ಚುಗಳು ಬರೋ ರೀತಿನಲ್ಲಿ ಕಟ್ಟಿದ್ದೀನಿ. ಮತ್ತು ಇದರಲ್ಲಿ ಮಲ್ಟಿ ಕಲರ್ಸ್ ಇರೋದ್ರಿಂದ ನಾನು 3 ಕಲರ್ಸ್ನ ಯೂಸ್ ಮಾಡಿ ಕುಚ್ಚುಗಳನ್ನ ಕಟ್ತಾ ಇದ್ದೀನಿ. ನಿಮಗೆ 4 ಚೈನ್ ಗ್ಯಾಪ್ಸ್ ಎಲ್ಲೆಲ್ಲಿ ಬಂದಿದೆ ಅಲ್ಲೆಲ್ಲ ಕುಚ್ಚುಗಳು ಬರುತ್ತೆ ನೋಡಿ. ಇವಾಗ ನಲ್ಲಿ ಕಾಣಿಸ್ತಾ ಇದೆಯಲ್ಲ ಸೀರೆ, ಅದೇ ಕಲರಿಂದ ಕುಚ್ಚುನ ಕಟ್ತಾ ಇದ್ದೀನಿ. ಸೆರಗು ಕಲರ್ ಇದು, ಬಟ್ ಸ್ಯಾರಿ ಮಧ್ಯದಲ್ಲಿ ಬೇರೆ ಕಲರ್ಸ್ ಮಿಕ್ಸ್ ಇದೆ. ಆ ಕಲರ್ಸಲ್ಲೂ ಕುಚ್ಚುಗಳನ್ನ ಕಟ್ಟಕ್ಕೆ ಹೇಳಿದ್ರು ಕಸ್ಟಮರ್. ಆ ಕಲರ್ ಕೂಡ ಯೂಸ್ ಮಾಡಿದ್ದೀನಿ ಕುಚ್ಚು ಕಟ್ಟೋದಕ್ಕೆ ನೋಡಿ. ಈ ರೀತಿಯಾಗಿ ನಾನು ದೊಡ್ಡ ಕಣ್ಣಿನ ಸೂಜಿಗೆ 160 ದಾರಾನ ಹಾಕ್ಕೊಂಡಿದ್ದೀನಿ. ನಿಮಗೆ 160 ನೋಡಿ. ಈ ರೀತಿ ಫೋಲ್ಡ್ ಮಾಡಿದಾಗ 320 ಆಗುತ್ತೆ. ದಪ್ಪದಾಗಿ ತುಂಬ ಚೆನ್ನಾಗಿರುತ್ತೆ ಕುಚ್ಚುಗಳು. ಮತ್ತು ಉದ್ದ ಕಟ್ಕೋಬೇಡಿ, ಪುಟ್ಟದಾಗಿ ಕಟ್ಕೊಳ್ಳಿ. ಆರ್ಚ್ ನಿಮಗೆ ಪುಟ್ಟದಾಗಿ ಬಂದಿರೋದ್ರಿಂದ ಪುಟ್ಟದಾಗಿ ಕಟ್ಕೊಳ್ಳಿ. ದಪ್ಪ ಬಂದು ಪುಟ್ಟದಾಗಿ ಕುಚ್ಚುಗಳು ಬಂದರೆ ಸ್ಟಿಫಾಗಿ ನೀಟಾಗಿರುತ್ತೆ. ಕುಚ್ಚು ನಿಮಗೆ ಫೋಲ್ಡ್ ಕೂಡ ಆಗೋದಿಲ್ಲ. ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿರುತ್ತೆ. ಮತ್ತು ಸ್ಟಾರ್ಟಿಂಗಲ್ಲಿ ಏನು ಎಕ್ಸೆಸ್ ದಾರ ಇತ್ತಲ್ಲ ಅದನ್ನು ನಾನು ಕುಚ್ಚು ಕಟ್ಟೋದಕ್ಕೆ ಅದರೊಳಗಡೆಗೆ ಸೇರಿಸ್ಕೋತಾ ಇದ್ದೀನಿ. ಅದನ್ನು ನೀಟಾಗಿ ಸೇರಿಸ್ಕೊಂಡು ಜರಿ ದಾರದಿಂದ ಕುಚ್ಚನ್ನು ಟೈಟಾಗಿ ಕಟ್ಕೋಬೇಕು. ಕುಚ್ಚು ಬಿಚ್ಚೋಗಬಾರ್ದು. ಆ ರೀತಿನಲ್ಲಿ ಟೈಟಾಗಿ ದಾರನ ಜರಿ ದಾರನ ಒಂದು 3-4 ಬಾರಿ ಸುತ್ತಕೊಂಡು ಮತ್ತು ಒಂದು 2-3 ಬಾರಿ ಗಂಟು ಹಾಕ್ಕೊಂಡು ಟೈಟಾಗಿ ಕಟ್ಕೋಬೇಕು. ಕಟ್ಕೊಂಡಿದ್ದಾದಮೇಲೆ ಜರಿ ದಾರ ಏನು ಗಂಟು ಹಾಕಿರ್ತೀವಲ್ಲ ಅದರೊಳಗಡೆಯಿಂದ ಸೂಜಿನ ಕೆಳಗೆ ಎತ್ಕೊಂಡು ನಾವು ಕಟ್ ಮಾಡ್ಕೋಬೇಕು. ನೀವು ಈ ರೀತಿ ಜರಿ ದಾರನ ಕೆಳಗೆ ಎತ್ಕೊಳ್ಳೋದ್ರಿಂದ ಅದು ಗಂಟು ಬಿಚ್ಚೋಗೋ ಚಾನ್ಸಸ್ ಇರೋದಿಲ್ಲ, ನಿಮಗೆ ನೀಟಾಗಿ ಕೂತ್ಕೊಳ್ಳುತ್ತೆ.
ನೋಡಿ ಈ ರೀತಿಯಾಗಿ ಕುಚ್ಚುಗಳನ್ನ ಸೇಮ್ ಕಲ್ಲರಲ್ಲಿ ಎರಡೆರಡು ಕುಚ್ಚುಗಳನ್ನ ಕಟ್ಕೊಂಡು ಪುಟ್ಟದಾಗಿ ಕಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಕುಚ್ಚು ಫೋಲ್ಡ್ ಆಗೋದಿಲ್ಲ, ಎಷ್ಟು ದಿನ ಆದರೂ ನೀಟಾಗಿರುತ್ತೆ. ನೋಡಿ ನಾನಿವಾಗ ಕಟ್ಕೊಂಡಿದ್ದೀನಿ, ನಿಮಗೆ ತೋರಿಸ್ತಾ ಇದ್ದೀನಲ್ಲ. ಈ ರೀತಿಯಾಗಿ ಎರಡೆರಡು ಕುಚ್ಚುಗಳನ್ನ ಒಂದು ಕಲ್ಲರಲ್ಲಿ ಕಟ್ಕೊಂಡು ಈ ರೀತಿ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ತುಂಬ ಚೆನ್ನಾಗಿರುತ್ತೆ. ನೀವು ಮೆಟಲ್ ಬೀಡ್ಸ್ ಮೀಡಿಯಮ್ ಸೈಜ್ದನ್ನು ಸ್ವಲ್ಪ ಜಾಸ್ತಿ ಬೇಕಂದರೆ ಯೂಸ್ ಮಾಡ್ಕೊಳ್ಳಿ. 2 ಕಂಬ ಆದಮೇಲೆ ಒಂದೊಂದು ಆ ರೀತಿ ಕೂಡ ಯೂಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬಂದಿದೆ, ಫಿನಿಶಿಂಗ್ ತುಂಬ ಚೆನ್ನಾಗಿದೆ. ನಿಮಗೆ ಸಿಂಪಲ್ಲಾಗಿ ಏನಾದರೂ ಬೇಕು ಅಂದರೆ ಈ ರೀತಿಯಾಗಿ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ, ಲುಕ್ ವೈಸ್ ಗ್ರ್ಯಾಂಡ್ ಅನಿಸುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಫಿನಿಶಿಂಗ್ ತುಂಬ ಚೆನ್ನಾಗಿ ಬಂದಿದೆ. ಟ್ರೈ ಮಾಡಿ ನೋಡಿ ನೀವು ಕೂಡ ಮನೆಯಲ್ಲಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಹಾಗೆಯೇ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಲು ಮರಿಬೇಡಿ ವೀಕ್ಷಕರೇ. ಹಾಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.